ಈ ರೀತಿ ಮೃದುವಾದ ಇಡ್ಲಿ ರವೆ ಬಳಸ್ಕೊಂಡು ಹೇಗೆ ಮಾಡೋದು, ಎಷ್ಟು ಅಳತೆ ತಗೋಬೇಕು ಅಂತ ಇವತ್ತು ನೋಡೋಣ. ಎಲ್ಲರಿಗೂ ಪವೀಸ್ ಸವಿ ಚಾನಲ್ಗೆ ಸ್ವಾಗತ. 1 ಕಪ್ ಉದ್ದಿನ ಬೇಳೆಗೆ ಸ್ವಲ್ಪ ಮೆಂತ್ಯ ಕಾಳು ಹಾಕಿ 5 ರಿಂದ 6 ತಾಸು ನೆನೆಸಿಡಬೇಕು. ಉದ್ದಿನಬೇಳೆ ತೊಗೊಂಡಿರೋ ಕಪ್ಪಿಂದನೇ 1 ಕಪ್ ಅವಲಕ್ಕಿನ ಒಂದು ಅರ್ಧ-ಮುಕ್ಕಾಲು ಗಂಟೆ ನೆನೆಸಬೇಕು. ಅದೇ ಕಪ್ ಅಳತೆಯಲ್ಲಿ 3 ಕಪ್ಪು ಇಡ್ಲಿ ರವಾನ ತಗೋಬೇಕು. ಇಡ್ಲಿ ರವಾನ ಚೆನ್ನಾಗಿ ತೊಳೆದಿಟ್ಕೋಬೇಕು. ಈಗ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂಥ ಉದ್ದಿನಬೇಳೆ ಮತ್ತು ಇಡ್ಲಿ ರವೆ ಆಪ್ಷನಲ್ಲು, ಮಿಕ್ಸಿ ಮಾಡ್ಕೋಬೋದು ಅಥವಾ ಮಿಕ್ಸಿ ಮಾಡಿರೋ ಉದ್ದಿನಬೇಳೆಗೆ ಹಾಗೆ ಹಾಕ್ಕೋಬೋದು. ನಾನು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ರುಬ್ಕೋತೀನಿ ಎಲ್ಲ ಜೊತೆಗೆ. ಇದು ವಡೆಗೆ ಹಾಕ್ತಾ ಇರೋದು 1 ಕಪ್ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಅಕ್ಕಿ ಮತ್ತು ಮೆಂತ್ಯ ಕಾಳು. ಇದನ್ನು ರಾತ್ರಿ ಎಲ್ಲ ನೆನೆಸಿಡಬೇಕು. ಚಳಿ ಇರೋದ್ರಿಂದ ಅಷ್ಟಾಗಿ ಹಿಟ್ಟು ಉಬ್ಬಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಚಿಟಿಕೆಯಷ್ಟು ಸೋಡಾ ಹಾಕೋಬೇಕು. ಸೋಡಾ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಇಡ್ಲಿ ಹಿಟ್ಟು ರುಬ್ಕೊಳ್ಳುವಾಗ ನೀರು ಜಾಸ್ತಿ ಹಾಕಬಾರ್ದು. ಈ ಕನ್ಸಿಸ್ಟೆನ್ಸಿ ಬಂದರೆ ಚೆನ್ನಾಗಿರುತ್ತೆ. ಈ ಇಡ್ಲಿನ 20 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ಇಡ್ಲಿ ರವೆ ಹಾಕಿ ಮಾಡಿದ್ರೆ ಈ ರೀತಿ ತುಂಬ ಸಾಫ್ಟಾಗಿ ಬರುತ್ತೆ. ವಡೆ ರೆಸಿಪಿನ ಪೂರ್ತಿಯಾಗಿ ಹೇಗೆ ರುಬ್ಕೊಳ್ಳೋದು, ಎಷ್ಟು ನೀರು ಹಾಕ್ಕೊಳ್ಳೋದು ಅಂತ ಎಲ್ಲ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಡ್ಲಿಗೆ ಜೊತೆಗೆ ಚಟ್ನಿ ಮತ್ತು ಸಾಂಬಾರು. ಇಡ್ಲಿ ಮಾಡೋದು ಭಾಳ ಈಸಿ ಅನ್ಸಿರ್ಬೇಕಲ್ಲ? ಹೀಗೆ ಇನ್ನೂ ಸುಲಭದ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದ.